ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ಡಿಫ್ರೆಂಟಾಗಿ ಹಳೆ ಕಾಲದಲ್ಲಿ ಮಾಡ್ತಾ ಇರ್ತಕ್ಕಂಥ ಎಣ್ಣೆ ಬದನೆಕಾಯಿ ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು 2 ರೀತಿಯ ಬದನೆಕಾಯಿ ರೆಸಿಪಿನ ಮಾಡಿ ತೋರಿಸಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಇದನ್ನು ನಾವು ರೊಟ್ಟಿ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗಾಗಿರ್ಬೋದು, ಅನ್ನಕ್ಕೂ ಕೂಡ ತಿನ್ಬೋದು. ಸೊ ಮಾಡೋದು ಸಹ ಅಷ್ಟೇ ಸುಲಭ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ. ಮೊದಲೇದಾಗಿ ನಾನಿಲ್ಲಿ ಎಣ್ಗಾಯಿ ಮಾಡೋದಕ್ಕೆ ಫ್ರೆಶ್ ಆಗಿರ್ತಕ್ಕಂಥ ಬದನೆಕಾಯಿನ ತೊಗೊಂಡಿದ್ದೀನಿ, ಒಂದು ಅರ್ಧ kg ಆಗೋಷ್ಟು. ಇವಾಗ ಇದಕ್ಕೆ ಮಸಾಲೆಗೆ ಅಂತಂದೇಳಿ ಸ್ವಲ್ಪ ಒಣ ಕೊಬ್ಬರಿ, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, 1 ಚಮಚ ಜೀರಿಗೆ, 1 ತುಂಡಿನಷ್ಟು ಬೆಲ್ಲ, 1 ಇಂಚು ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು 15 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶೇಂಗಾ, ಸ್ವಲ್ಪ ಗುರಾಳು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. 1 ಚಮಚ ಸಾಂಬಾರು ಪುಡಿ, ಹಾಗೆಯೇ 1/4 ಚಮಚದಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ಬದಲಿಗೆ ನೀವು ಗರಂ ಮಸಾಲ ಪೌಡರನ್ನು ಸಮೇತ ಹಾಕ್ಕೋಬೋದು. ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ನಾನು ರುಬ್ಕೊಂಬಂದಿದ್ದೀನಿ. ಶೇಂಗಾ ಮತ್ತು ಗುರಾಳು ಏನು ತೊಗೊಂಡಿದ್ನಲ್ವ ಅದನ್ನು ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದೇ ಮಸಾಲೆಗೇ 1-2 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಿಸಿ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈ ಮಸಾಲೆಗೆ ಈ ರೀತಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿ ಬಂದುಬಿಟ್ಟು ತುಂಬ ಬೇಗನೆ ಬೇಯುತ್ತೆ. ಈಗ ಒಂದು ಬೇಷನಲ್ಲಿ ಸ್ವಲ್ಪ ನೀರು ತೊಗೊಂಬಿಟ್ಟು ಅದಕ್ಕೇ 1 ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿನ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬದನೆಕಾಯಿ ಕಲರ್ ಏನಿರುತ್ತಲ್ವ ಅದು ಹಾಗೇ ಇರುತ್ತೆ. ಎಲ್ಲ ಬದನೆಕಾಯಿನೂ ಇದೇ ರೀತಿ ಕಟ್ ಮಾಡಿ ಅದೇ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಲ್ಲಿ ಹುಳ ಇರೋ ಚಾನ್ಸಸ್ ಇರುತ್ತಲ್ವ, ಸ್ವಲ್ಪ ನೋಡ್ಕೊಂಬಿಟ್ಟು ಅಂದರೆ ಹುಷಾರಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದೊಂದೇ ಬದನೆಕಾಯಿಗೆ ಈ ರೀತಿ ಮಸಾಲೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಆಲ್ರೆಡಿ ನಾನು 2 ಥರದ ಬದನೆಕಾಯಿ ರೆಸಿಪಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ, ಅದನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಬದನೆಕಾಯಿಗೆ ನಾವು ಗುರಾಳು ಹಾಕಿ ಮಾಡೋದ್ರಿಂದ ಅವೆರಡಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇದ್ದೀರಲ್ವ, ಎಲ್ಲ ಬದನೆಕಾಯಿನೂ ಇದೇ ರೀತಿ ನಾನು ಮಸಾಲೆನ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಅಂತಂದೇಳಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ, 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾವಿಲ್ಲಿ ಆದಷ್ಟು ಸ್ವಲ್ಪ ಸಾಫ್ಟಾಗಿಯೇ ಫ್ರೈ ಮಾಡ್ಕೋಬೇಕು, ಅಂದರೆ ಅದ್ರ ಕಲರು ಸಹ ಸ್ವಲ್ಪ ಚೇಂಜಸ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ 1 ಚಿಟಿಕೆಯಷ್ಟು ಉಪ್ಪು ಸಮೇತ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿ ಎಲ್ಲ ಏನಿತ್ತಲ್ವ ಅದನ್ನು ಒಂದೊಂದಾಗಿಯೇ ನಿಧಾನಕ್ಕೆ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಬದನೆಕಾಯಿಗೆ ಎಲ್ಲ ಮಸಾಲೆನ ತುಂಬಿಟ್ಟು ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ ಅದರಲ್ಲಿ 1/4 ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಕಡಾಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ಈ ರೀತಿ ಎಲ್ಲ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೊಂದು ಸೈಡ್ ತಿರುಗಿಸ್ಕೊಂಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನಾನು ಅದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಮತ್ತೆ ಬದನೆಕಾಯಿ ತುಂಬ ಎಳೆದಿರೋದ್ರಿಂದ ಹಾಗೆಯೇ ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಂಡು ಫಿಲ್ ಮಾಡಿರೋದ್ರಿಂದ ತುಂಬ ಟೈಮ್ ಏನು ಹಿಡಿಯೋದಿಲ್ಲ ಇದು ಬೇಯೋದಕ್ಕೆ. ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಫೈನಲ್ ಆಗಿ ಈ ರೀತಿಯಾಗಿ ರೆಡಿಯಾಗಿದೆ ಬದನೆಕಾಯಿ ಎಣ್ಗಾಯಿ ಬಂದುಬಿಟ್ಟು. ಇದನ್ನು ನಾವು ರೈಸ್ ಜೊತೆ ಆಗಿರ್ಬೋದು, ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನು ಬಂದುಬಿಟ್ಟು ಸಜ್ಜೆ ರೊಟ್ಟಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಸಜ್ಜೆ ರೊಟ್ಟಿ ಜೊತೆಗೆ ಈ ಥರ ಎಣ್ಗಾಯಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಖಂಡಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು.